ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪರ್ಫೆಕ್ಟ್ ಲರ್ನಿಂಗ್ ಇಕೆ ಗ್ರಾಮರ್. ಪರ್ಫೆಕ್ಟ್ ಲರ್ನಿಂಗ್ ಇಕೆ ಗ್ರಾಮರ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಹಿಂದಿನ ತರಗತಿಯಲ್ಲಿ ಕನ್ನಡದಲ್ಲಿ ಯಾವ ರೀತಿ ಪತ್ರಲೇಖನವನ್ನು ಬರಿಬೋದು ಅಂಥೇಳಿ 3 ವಿಧದ ಪತ್ರಲೇಖನಗಳನ್ನು ನೋಡಿದ್ದೀವಿ. ಓಕೆನಾ. ಸೊ ಅದೇ ರೀತಿ ನಾವು ಇವಾಗ ಏನು ಮಾಡೋಣ ಅಂತಂದರೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಲೆಟ್ರ್ಗಳನ್ನು ಬರಿಬೇಕು ಅನ್ನೋದನ್ನು ನೋಡೋಣ. ಓಕೆನಾ. ಸೊ ಇವಾಗ ನಿಮ್ಮದು 10th ಮತ್ತು PUC ಮುಗೀತು ಅಥವಾ ಡಿಗ್ರಿ ಮುಗಿದಿರಲಿ, ಯಾವುದೇ ಒಂದು ಕಾಲೇಜ್ ಮುಗಿದ ತಕ್ಷಣ ನಿಮಗೆ ಅವ್ರ ಕಡೆಯಿಂದ ಮಾರ್ಕ್ಸ್ ಕಾರ್ಡು ಬೇಕಾಗಿರುತ್ತೆ. ಮಾರ್ಕ್ಸ್ ಕಾರ್ಡ್ ಆಗಲಿ, TC ಆಗಲಿ, ಓಕೆನಾ, ಈ ರೀತಿ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ. ಅವುಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು, ಅವುಗಳನ್ನು ನಾವು ಕೇಳಕ್ಕೆ ಹೋದರೆ ಒಂದು ಲೆಟ್ರನ್ನು ಬರೆದು ಕೊಡಿ ಅಂತ ಹೇಳ್ತಾರೆ. ಓಕೆನಾ. ನಾವು ಲೆಟ್ರ್ ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಡೇ ಅಥವಾ ಅದೇ ದಿನ ನಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಕೊಡ್ತಾರೆ. ಓಕೆನಾ. ಸೊ ಅದಕ್ಕಾಗಿ ನಾವು ಲೆಟ್ರನ್ನು ಯಾವ ರೀತಿ ಬರಿಬೇಕು ಅಂತ ನೋಡೋಣ. ಓಕೆನಾ. ಸೊ ಇವತ್ತಿನ ಲೆಟ್ರ್ ಸ್ಪೆಷಲ್ಲಾಗಿ 10th ವಿದ್ಯಾರ್ಥಿಗಳಿಗಾಗಿ ಮತ್ತು PUC ವಿದ್ಯಾರ್ಥಿಗಳಿಗಾಗಿ. ಓಕೆನಾ. ಸೊ ಲೆಟ್ರ್ ರೈಟಿಂಗ್ ಅಂತ ಹೆಡಿಂಗ್ ಹಾಕಿದ್ದೀವಿ ನೋಡಿ. ಎಕ್ಸ್ ಅಂತ ಹಾಕಿದ್ದೀನಿ. ನೀವು ನಿಮ್ಮ ಹೆಸರನ್ನು ಬರಿಬೇಕಾಗತ್ತೆ. ಓಕೆನಾ. ಸೊ ಎಕ್ಸಾಮಲ್ಲಿ ಬರಿತಾ ಇದ್ದರೆ ಕ್ವಶನಲ್ಲಿ ಹೆಸರು ಕೊಟ್ಟಿಲ್ಲ ಅಂತಂದರೆ ಈ ರೀತಿ ಬರಿಬೇಕಾಗುತ್ತೆ. ಓಕೆನಾ. ಮತ್ತು ಜಯನಗರ, ನೀವು ಯಾವ ಒಂದು ಕಾಲನಿ ಅಥವಾ ನಗರದಲ್ಲಿದ್ದೀರಾ ಆ ನಗರ ಹಾಕಬೇಕು. ಮತ್ತು ಡಿಸ್ಟಿಕ್ ನೇಮ್ ಕಲಬುರಗಿ ಅಂತ ಹಾಕಿದ್ದೀನಿ. ಓಕೆನಾ. ಇಷ್ಟೇನಾಯಿತು, ನಿಮ್ಮದು ಅಡ್ರೆಸ್ ಆಯಿತು. ಓಕೆನಾ. ಸೊ ನೆಕ್ಸ್ಟ್ ಏನು ಹಾಕಬೇಕಪ್ಪ, ಡೇಟ್. ನೋಡಿ, ಎಲ್ಲ ಫಾರ್ಮೆಟು ಇದು ಹೊಸ ಫಾರ್ಮೆಟ್ ಇದೆ. ಲೆಟರ್ ರೈಟಿಂಗ್ ಏನಿದೆ ಹೊಸ ಫಾರ್ಮೆಟ್ ಇದೆ. ಎಲ್ಲ ಟಾಪಿಕ್ಗಳು ಮತ್ತು ಎಲ್ಲ ಸ್ಟೆಪ್ಗಳು ಏನಾಗಿರಬೇಕು, ಲೆಫ್ಟ್ ಸೈಡಿಂದನೇ ಸ್ಟಾರ್ಟ್ ಆಗಿರಬೇಕು. ಓಕೆನಾ. ಸೊ ಇದು ಹೊಸ ಫಾರ್ಮೆಟ್ಟು ಲೆಟರ್ ರೈಟಿಂಗ್ ಇದೆ. ಇದೇ ರೀತಿಯೇ ಇವಾಗ ಎಲ್ಲ ಲೆಟ್ರ್ಗಳನ್ನು ಬರಿತಾ ಇದ್ದಾರೆ. ಓಕೆನಾ. ಸೊ ಇದೇ ರೀತಿ ನೀವು ಕೂಡ ಲೆಟ್ರನ್ನು ಬರಿಬೇಕು. ಓಕೆ. ನೋಡಿ, ಇವಾಗ ಡಿಸ್ಟಿಕ್ ನೇಮ್ ಹಾಕಿದ್ವಾ. ನೆಕ್ಸ್ಟ್ ಬಂದುಬಿಟ್ಟು ಡೇಟ್. ಇಲ್ಲಿ ಒಂದು ಲೈನ್ ಗ್ಯಾಪ್ ಬಿಡಬೇಕು. ನೆಕ್ಸ್ಟ್ ಡೇಟ್ ಯಾವ ಫಾರ್ಮೆಟಲ್ಲಿರಬೇಕು, ಡೇ, ಮಂತ್, ಇಯರ್ ಫಾರ್ಮೆಟಲ್ಲಿರಬೇಕು. ಡೇನ ಬರೆದು ನೆಕ್ಸ್ಟ್ ಮಂತನ್ನು ಅಕ್ಷರಗಳಲ್ಲಿ ಬರಿಬೇಕು. FEB ಅಂತ ಶಾರ್ಟ್ ಬರೆದ್ರೂ ನಡೆಯುತ್ತೆ, ಕಂಪ್ಲೀಟಾಗಿ ಬರೆದ್ರೂ ನಡೆಯುತ್ತೆ. ಓಕೆನಾ. ಜನವರಿ JAN ಅಂತ ಬರೆದ್ರೂ ನಡೆಯುತ್ತೆ. ಸೊ ಈ ರೀತಿ ಶಾರ್ಟಲ್ಲಿನೇ ಮಂತ್ಗಳ ಹೆಸರು ಬರಿಬೇಕು ಮತ್ತು ಇಯರ್ ಬರಿಬೇಕು. ಓಕೆನಾ. ಡೇಟ್ ಆಯಿತು. ನೆಕ್ಸ್ಟ್ ಒಂದು ಲೈನನ್ನು ಬಿಟ್ಟು ಮತ್ತು ನಾವು ಯಾವ ಸ್ಕೂಲಿಂದ ಮಾರ್ಕ್ಸ್ ಕಾರ್ಡ್ ನಮಗೆ ಬೇಕಾಗಿದೆಯಲ್ಲ ಅದು ಅಡ್ರೆಸ್ ಇಲ್ಲಿ ಹಾಕಬೇಕು. ಯಾರಿಗೆ ಬರಿಬೇಕಪ್ಪ, ಸ್ಕೂಲ್ ಆದರೆ ಹೆಡ್ ಮಾಸ್ಟರ್ ಅಂತ ಬರಿಬೇಕು, ಕಾಲೇಜ್ ಆದರೆ ಪ್ರಿನ್ಸಿಪಾಲ್ ಅಂತ ಬರಿಬೇಕು. ಇಲ್ಲಿ ನೋಡಿ, ದ ಪ್ರಿನ್ಸಿಪಾಲ್ ಅಂತ ಬರೆದಿದ್ದೀನಿ. ಯಾಕಂತಂದರೆ ನಾನು ಕಾಲೇಜಿಗೆ ಲೆಟರ್ ಬರಿತಾ ಇದ್ದೀನಿ. ಗೌರ್ಮೆಂಟ್ PU ಕಾಲೇಜ್ ಫಾರ್ ಗರ್ಲ್ಸ್ ಕಲಬುರಗಿ. ಓಕೆನಾ. ನಾನು ಕಲಬುರಗಿಯಲ್ಲಿರ್ತಕ್ಕಂತಹ ಗರ್ಲ್ಸ್ PU ಕಾಲೇಜ್ಗೆ ಲೆಟ್ರನ್ನು ಬರಿತಾ ಇದ್ದೀನಿ. ಓಕೆನಾ. ಸೊ ಪ್ರಿನ್ಸಿಪಾಲ್ ಅಂತ ಹಾಕಿದೆ ನೋಡಿ. ಮೊದಲು ನಮ್ಮ ಅಡ್ರೆಸ್ ಹಾಕ್ತೀವಿ, ನಂತರ ಡೇಟ್ ಹಾಕ್ತೀವಿ, ನಂತರ ಯಾರಿಗೆ ಬರಿತಾ ಇದ್ದೀವಲ್ಲ ಅದು ಅಡ್ರೆಸ್ಸನ್ನು ಹಾಕಿದ್ದೀವಿ. ಓಕೆನಾ. ಸೊ 3 ಸ್ಟೆಪ್ಸ್ ಇಲ್ಲಾಯಿತು. ನೆಕ್ಸ್ಟ್ ಏನು ಬರಿಬೇಕಪ್ಪ, ನೆಕ್ಸ್ಟ್ ನೋಡಿ, ರೆಸ್ಪೆಕ್ಟೆಡ್ ಸರ್. ಓಕೆನಾ. ರೆಸ್ಪೆಕ್ಟೆಡ್ ಸರ್ ಅಂತ ಹೇಳಬೇಕು. ಹೇಳಿ ನೆಕ್ಸ್ಟ್ ಸಬ್ಜೆಕ್ಟ್, ನಾವು ಯಾವ ಕಾರಣಕ್ಕಾಗಿ ಲೆಟರ್ ಬರಿತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತಾಗಬೇಕಲ್ಲ. ನೋಡಿ, ಅಪ್ಲಿಕೇಶನ್ ಫಾರ್ ಮಾರ್ಕ್ಸ್ ಕಾರ್ಡ್. ನಮಗೇನು ಬೇಕಾಗಿದೆ, ಮಾರ್ಕ್ಸ್ ಕಾರ್ಡ್ ಬೇಕಾಗಿದೆ. ಸೊ ಅಪ್ಲಿಕೇಶನ್ ಫಾರ್ ಮಾರ್ಕ್ಸ್ ಕಾರ್ಡ್ ಅಂತ ಬರಿಬೇಕು. ನೆಕ್ಸ್ಟ್ ಏನು ಬರಿಬೇಕು, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಬಾಡಿ ಆಫ್ ದಿ ಲೆಟರ್ ಬರಿಬೇಕು. ಓಕೆನಾ. ಸೊ ಇಲ್ಲಿ ಕೆಲವೊಂದು ಲೈನು ಎಲ್ಲ ಲೆಟ್ರಿಗೂ ಅಪ್ಲೈ ಆಗುತ್ತೆ ನೋಡಿ. ವಿತ್ ರೆಫರೆನ್ಸ್ ಟು ದಿ ಸಬ್ಜೆಕ್ಟ್ ಸೀಟೆಡ್ ಅಬೋವ್ ಅಂತಂದರೆ ಇದು ಎಲ್ಲ ಪತ್ರಗಳಿಗೂ ಬರೆದ್ರೂ ನಡೆಯುತ್ತೆ. ಅಂತಂದರೆ ಈ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ಅಂತ ಅರ್ಥ. ಇದನ್ನು ರೆಫರೆನ್ಸ್ ಮಾಡಿ ಈ ಒಂದು ಲೆಟ್ರನ್ನು ಬರಿತಾ ಇದ್ದೀವಿ. ಐ ರಿಕ್ವೆಸ್ಟ್ ಯು ಟು ಇಶ್ಯೂ ಮೀ ಮೈ ಮಾರ್ಕ್ಸ್ ಕಾರ್ಡ್. ಓಕೆನಾ. ಏನನ್ನು ನಾವು ಕೇಳ್ತಾ ಇದ್ದೀವಿ, ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ, ನಮ್ಮದು ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತೇಳಿ. ಐ ಹ್ಯಾವ್ ಪಾಸ್ಡ್ PUC ಇನ್ ಮಾರ್ಚ್ 2022 ಎಕ್ಸಾಮ್. ಓಕೆನಾ. ನಾನು PUCಯನ್ನು 2022ನೇ ವರ್ಷದಲ್ಲಿ ಉತ್ತೀರ್ಣರಾಗಿದ್ದೇನೆ. ಐ ನೀಡ್ ಮಾರ್ಕ್ಸ್ ಕಾರ್ಡ್ ಫಾರ್ ಹೈಯರ್ ಎಜುಕೇಷನ್. ನನಗೆ ಮಾರ್ಕ್ಸ್ ಕಾರ್ಡ್ ಬೇಕಾಗಿದೆ. ಯಾವುದಕ್ಕಾಗಿ ಬೇಕಾಗಿದೆ, ನಂದು ಹೈಯರ್ ಎಜುಕೇಷನ್ಗಾಗಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿದೆ. ಸೊ ಪ್ಲೀಸ್ ಪ್ರೊವೈಡ್ ಮೀ ಮೈ ಮಾರ್ಕ್ಸ್ ಕಾರ್ಡ್.
ಅದಕ್ಕಾಗಿ ನೀವೇನು ಮಾಡಬೇಕು, ದಯಮಾಡಿ ನನ್ನ ಮಾರ್ಕ್ಸ್ ಕಾರ್ಡನ್ನು ನನಗೆ ಕೊಡಬೇಕು ಅಂಥೇಳಿ ಬರ್ತೀವಿ. ಓಕೆನಾ. ಸೊ ಇಷ್ಟೇ ಶಾರ್ಟಾಗಿ ನೀವು ಬಾಡಿ ಆಫ್ ದಿ ಲೆಟರ್ ಬರೆದ್ರೆ ಸಾಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಮೈ ಪರ್ಟಿಕ್ಯುಲರ್ಸ್ ಆರ್ ಆ್ಯಸ್ ಬಿಲೋ. ನೋಡಿ, ಇದನ್ನು ಯಾಕೆ ಬರಿಬೇಕಪ್ಪ ಅಂತಂತಂದರೆ ನಮ್ಮ ಮಾರ್ಕ್ಸ್ ಕಾರ್ಡು ಹುಡುಕಾಡೋದು ಅವರಿಗೆ ಈಸಿ ಆಗಬೇಕು, ಅಥವಾ ನಾವು ಯಾರು ಅಂಥೇಳಿ ಅವರಿಗೆ ಗುರ್ತಾಗಬೇಕು. ಯಾವ ರೀತಿ ಗುರ್ತಾಗುತ್ತೆ? ಇವಾಗ ನೋಡಿ, ಯಾವುದೇ ಒಂದು ಹೆಸರು ತೊಗೊಂಡಿರಿ, ನೀವು ಪ್ರಿಯಾಂಕಾ ಅಂತ ತೊಗೊಂಡ್ರೆ ಒಂದು ಕಾಲೇಜಲ್ಲಿ 4-5 ಜನ ಪ್ರಿಯಾಂಕಾ ಇರ್ಬೋದು. ಓಕೆನಾ. ಸೊ ವಿತ್ ನಿಮ್ಮ ಫಾದರ್ ನೇಮ್ ಬರೆದ್ರೂ ಕೂಡ ಒಂದೇ ಫಾದರ್ ನೇಮ್ ಇರೋರು ಕೂಡ 2-3 ಜನ ಇರ್ಬೋದು. ಸೊ ಅದಕ್ಕಾಗಿ ಇಲ್ಲಿ ಕೆಳಗೆ ನಿಮ್ಮದು ಪರ್ಟಿಕ್ಯುಲರ್ಸ್ ಆಗಿ ಕೆಲವೊಂದು ಡೀಟೇಲ್ಗಳನ್ನು ಕೊಡಬೇಕು. ಅವರಿಗೆ ನಿಮಗೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಫೈಂಡ್ ಔಟ್ ಮಾಡಿಕೊಡೋದು ಈಸಿ ಆಗುತ್ತೆ. ಏನೇನು ಬರಿಬೇಕು? ನಿಮ್ಮದು ನೇಮ್ ಬರಿಬೇಕು, ರಿಜಿಸ್ಟರ್ ನಂಬರ್ ಬರಿಬೇಕು, ಇಯರ್ ಆಫ್ ಪಾಸಿಂಗ್ ಬರಿಬೇಕು, ಮತ್ತು ಅಡ್ಮಿಷನ್ ನಂಬರ್ ಬರಿಬೇಕು. ಓಕೆನಾ. ಇದು ಅಡ್ಮಿಷನ್ ನಂಬರ್ ಅಂತೂ ನಿಮ್ಮದು ಐ ಡಿ ಕಾರ್ಡ್ ಮೇಲೆ ಇರುತ್ತೆ. ಇಯರ್ ಆಫ್ ಪಾಸಿಂಗ್ ನಿಮಗೆ ಗೊತ್ತೇ ಇರುತ್ತೆ, ಇಲ್ಲೇ ಮೇಲೆ ಬರೆದಿದ್ದೀರಲ್ಲ 2022 ಮಾರ್ಚ್ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಾ. ರಿಜಿಸ್ಟರ್ ನಂಬರ್ ಬಂದಿರುತ್ತೆ ನಿಮ್ಮದು, ಮತ್ತು ನಿಮ್ಮ ನೇಮ್. ಇಷ್ಟೆಲ್ಲ ಡೀಟೇಲ್ಸ್ ನೀವು ಕೊಟ್ಟರೆ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಕೊಡೋದು ಅವರಿಗೆ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಬೇರೆ ಲೆಟ್ರ್ಗಳು ಬಂದಿರ್ತಾವಲ್ಲ ಅವ್ರದ್ದು ಹುಡುಕಾಡೋದಕ್ಕಿಂತ ನೀವು ಈ ಫಾರ್ಮೆಟಲ್ಲಿ ಬರೆದ್ರೆ, ಈ ಎಲ್ಲ ಡೀಟೇಲ್ಸ್ಗಳು ಕೊಟ್ಟು ಬರೆದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡು ಮೊದಲು ಬರುತ್ತೆ. ಓಕೆನಾ. ಸೊ ಈ ರೀತಿ ಈ ಎಲ್ಲ ಡೀಟೇಲ್ಸ್ಗಳನ್ನು ಬರೆಯೋದು. ನೆಕ್ಸ್ಟ್ ಏನು ಬರೆಯೋದಪ್ಪ? ನೆಕ್ಸ್ಟ್ ಅಂದರೆ ಲಾಸ್ಟ್ ಯುವರ್ಸ್ ಫೇತ್ಫುಲಿ ಅಂತ ಹಾಕಿ ನಿಮ್ಮ ಸಿಗ್ನೇಚರ್ ಮಾಡಿದ್ರು ನಡೆಯುತ್ತೆ, ಹೆಸರು ಬರೆದ್ರು ನಡೆಯುತ್ತೆ. ಓಕೆನಾ. ಸೊ ಈ ರೀತಿ ಬರೆದ್ರೆ ಲೆಟ್ರ್ ಕಂಪ್ಲೀಟ್ ಆಯಿತು. ಓಕೆನಾ. ಸೊ ಈ ಎಲ್ಲ ಸ್ಟೆಪ್ಸ್ಗಳನ್ನು ಅನುಸರಿಸ್ಕೊಂಡು ನೀವು ಲೆಟ್ರ್ ಬರೆದ್ರೆ ಎಕ್ಸಾಮಲ್ಲಿ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಮತ್ತು ನೀವು ಮಾರ್ಕ್ಸ್ ಕಾರ್ಡ್ ಸ್ಕೂಲಲ್ಲಿ ಬರೆದ್ರೂ ಕೂಡ ತುಂಬಾ ಅವರಿಗೆ ಹೆಲ್ಪ್ಫುಲ್ ಆಗುತ್ತೆ. ಓಕೆನಾ. ನಿಮಗೆ ಇದು 2 ಕಡೆ ಕೂಡ ಈ ಒಂದು ಲೆಟರ್ ರೈಟಿಂಗ್ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ನೋಡಿ ಮೊದಲಿಂದ ನೋಡಿ ಯಾವ ರೀತಿ ಬರಿಬೇಕಂಥೇಳಿ. ಫಸ್ಟ್ ಒನ್ನು ಎಷ್ಟು ಸ್ಟೆಪ್ ಆಗುತ್ತೆ? 1 ನಿಮ್ಮದು ಅಡ್ರೆಸ್ಸು, 2 ಡೇಟು, 3ನೇದು ಅವ್ರ ಅಡ್ರೆಸ್ಸು, 4ನೇದು ರೆಸ್ಪೆಕ್ಟೆಡ್ ಸರ್ ಅಂತೇಳಿ, ಮತ್ತು 5ನೇದು ಸಬ್ಜೆಕ್ಟು. ಓಕೆನಾ. 5ನೇ ಸಬ್ಜೆಕ್ಟು, 6ನೇದು ಮೇನ್ ಬಾಡಿ ಆಫ್ ದಿ ಲೆಟ್ರ್. ಓಕೆನಾ. 7ನೇದೇನಪ್ಪ ಅಂತಂದರೆ ನಿಮ್ಮದು ಪರ್ಟಿಕ್ಯುಲರ್ ಡೀಟೇಲ್ಸು, ಮತ್ತು 8ನೇದು ಯುವರ್ಸ್ ಫೇತ್ಫುಲಿ. ಸೊ ಈ 8 ಸ್ಟೆಪ್ಗಳನ್ನು ನೀವು ನೀಟಾಗಿ ಫಾಲೋ ಮಾಡಿ ಲೆಟ್ರ್ ಬರೆದಿದ್ದೆ ಆದರೆ 5 ಮಾರ್ಕ್ಸ್ ಗ್ಯಾರಂಟಿ. ಓಕೆನಾ. ಎಕ್ಸಾಮಲ್ಲಿ ಬರೆಯುವಾಗ ಈ ಡೀಟೇಲ್ಸನ್ನು ಹಾಕದೇ ಇದ್ರೂ ಪರವಾಗಿಲ್ಲ. ಓಕೆನಾ. ಈ ಡೀಟೇಲ್ಸ್ ಹಾಕೋದು ನೆಸಸರಿ ಇರೋದಿಲ್ಲ. ಓಕೆನಾ. ಇದನ್ನು ಬರಿಬೇಡಿ. ಎಕ್ಸಾಮಲ್ಲಿ ಈ ಮೈ ಪರ್ಟಿಕ್ಯುಲರ್ಸ್ ಆರ್ ಆ್ಯಸ್ ಬಿಲೋ ಅಂತ ಇದೆಯಲ್ಲ, ಇಲ್ಲಿಂದ ಅಡ್ಮಿಷನ್ ನಂಬರ್ ತನಕ ಇದಿಷ್ಟು ಕಟ್ ಮಾಡಿಬಿಟ್ಟು ಡೈರೆಕ್ಟ್ ಪ್ರೊವೈಡ್ ಮೀ ಮೈ ಮಾರ್ಕ್ಸ್ ಕಾರ್ಡ್ ಅಂತ ಬರೆದ್ಬಿಟ್ಟು ಯುವರ್ಸ್ ಫೇತ್ಫುಲಿ ಅಂತ ಹಾಕಿ ನಿಮ್ಮದು ಸಿಗ್ನೇಚರ್ ಅಥವಾ ನೇಮ್ ಬರೆದ್ರೆ ಕಂಪ್ಲೀಟ್ ಆಯಿತು. ಓಕೆನಾ. ಸೊ ಈ ಫಾರ್ಮೆಟಲ್ಲಿ ಇವಾಗಿಂದ ಇದು ಹೊಸ ಫಾರ್ಮೆಟ್ ಇದೆ. ಈ ಥರ ನೀವು ಎಲ್ಲನೂ ಲೆಫ್ಟ್ ಸೈಡ್ ಕಾರ್ನರ್ಗೆ ಬರೆದಿದ್ರೆ ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಓಕೆನಾ. ಸೊ ಇದೇ ರೀತಿ ಬೇರೆ ಬೇರೆ ಟೈಪ್ ಲೆಟರ್ ರೈಟಿಂಗ್ಗಳು ಬರ್ತವೆ, ಬೇರೆ ಬೇರೆ ವಿಷಯದ ಮೇಲೆ ಕೇಳ್ತಾರೆ. ಇದು ನಿಮಗೆ ಮಾರ್ಕ್ಸ್ ಕಾರ್ಡ್ಗಾಗಿರ್ಬೋದು, ನೆಕ್ಸ್ಟ್ ಟಿ ಸಿ ಅಥವಾ ಕೇಳಿರ್ಬೋದು. ಈ ಮಾರ್ಕ್ಸ್ ಕಾರ್ಡ್ ಇದ್ದ ಜಾಗನಾಗೆ ಟಿ ಸಿ ಅಂತ ಹಾಕಿಬಿಟ್ರೆ ಟಿ ಸಿ ಇದು ಲೆಟ್ರ್ ಆಗುತ್ತೆ. ಓಕೆನಾ. ಸೊ ಎಲ್ಲ ಸೇಮ್ ಬೇಕು. ಯಾಕೆ ಟಿ ಸಿ ಬೇಕು? ಟಿ ಸಿ ಏನಕ್ಕಾಗಬೇಕು ನಮಗೆ? ನೆಕ್ಸ್ಟ್ ಹೈಯರ್ ಸ್ಟಡಿಗಾಗಿಯೇ ಟಿ ಸಿ ಬೇಕು, ಬೇರೆ ಕಡೆ ಅಡ್ಮಿಷನ್ಗಾಗಿ ಟಿ ಸಿ ಬೇಕು. ಸೊ ಅದೇ ರೀತಿ ಮಾರ್ಕ್ಸ್ ಕಾರ್ಡ್ಗಾಗಿ ಅಂತ ಇದ್ದಲ್ಲಿ ಟಿ ಸಿ ಅಂತ ಹಾಕಿದರೆ ಲೆಟ್ರ್ ಆಗುತ್ತೆ. ಓಕೆನಾ. ಸೊ ಈ ರೀತಿ ಇಂಗ್ಲೀಷಲ್ಲಿ ಲೆಟರ್ ರೈಟಿಂಗನ್ನು ಈಸಿಯಾಗಿ ಬರಿಬೋದು. ಓಕೆನಾ. ಸೊ ಇವತ್ತು ನಾವು ಲೆಟರ್ ರೈಟಿಂಗ್ನ ಫಸ್ಟ್ ಫಾರ್ಮೆಟ್ ಒಂದನ್ನು ನೋಡಿದ್ದೀವಿ. ಓಕೆನಾ. ನೆಕ್ಸ್ಟ್ ಏನು ಮಾಡೋಣ? ಪರ್ಸ್ನಲ್ ಲೆಟ್ರ್ ಯಾವ ರೀತಿ ಬರಿಬೇಕು, ಮತ್ತು ಬೇರೆ ಬೇರೆ ಆಫೀಷಿಯಲ್ ಲೆಟ್ರ್ಗಳು. ಓಕೆ. ಮತ್ತು ಜಾಬ್ಗಾಗಿ ಅಪ್ಲಿಕೇಶನ್ಗಳನ್ನು ಯಾವ ರೀತಿ ಬರಿಬೇಕು, ಕೆಲವೊಂದು ಟೈಮ್ ಎಕ್ಸಾಮ್ಸ್ಗಳಲ್ಲಿ ಬಂದಂತಹ ಕೆಲವೊಂದು ಕ್ವಶನ್ಗಳನ್ನು ತಗೊಂಡು ಲೆಟರ್ ರೈಟಿಂಗ್ಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಓಕೆನಾ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಹೆಚ್ಚಿನ ಗ್ರಾಮರ್ ಕ್ಲಾಸ್ಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.